ಧನುರಾಶಿ ಅಂದ ತಕ್ಷಣ ನಮ್ಮೆಲ್ರಿಗೂ ನೆನಪಾಗೋದು ಅವರ ದೊಡ್ಡ ನಗು, ಯಾವಾಗ್ಲೂ ಎನರ್ಜೆಟಿಕ್ ಆಗಿರೋ ಅವರ ಸ್ವಭಾವ ಮತ್ತೆ ಅವರ ಸಾಹಸ ಪ್ರವೃತ್ತಿ, ಹೌದಲ್ವಾ? ಇಡೀ ಜಗತ್ತು ಅವರನ್ನು ನೋಡ್ತಾ ಇರೋ ದೃಷ್ಟಿಕೋನನೇ ಇದು. ಆದ್ರೆ ಒಂದು ವಿಷಯ ನಿಮ್ಗೆ ಗೊತ್ತಾ? ಈ ನಗುವಿನ ಮುಖವಾಡಿದ ಹಿಂದೆ ಯಾರೊಬ್ರಿಗೂ ಅರ್ಥವಾಗದ, ಒಮ್ಮೊಮ್ಮೆ ಸ್ವತಃ ಅವರಿಗೇ ಬಿಡಿಸಲಾಗದ ಒಂದು ಭಯಾನಕವಾದ ಆಂತರಿಕ ಸಂಘರ್ಷ ಇದೆ ಅಂದ್ರೆ ನೀವು ನಂಬ್ತೀರಾ? ಖಂಡಿತ ನಂಬಲೇಬೇಕು. ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ನಿಮ್ಗೆ ಸ್ವಾಗತ. ಇವತ್ತು ನಾವು ಕೇವಲ ಜ್ಯೋತಿಷ್ಯಲ ಬಗ್ಗೆ ಮಾತಾಡ್ತಾ ಇಲ್ಲ, ಬದಲಾಗಿ ಜಗತ್ತು ಇದುವರೆಗೂ ಕಾಣದ ಧನುರಾಶಿಯವರ ಆಂತರಿಕ ಕತ್ತಲೆ, ಅವರ ಮಾನಸಿಕ ತಳಮಳ ಹಾಗೂ ಅವರಲ್ಲಿರುವ ರಹಸ್ಯ ಶಕ್ತಿಯನ್ನ ಸಂಪೂರ್ಣವಾಗಿ ಡಿಕೋಡ್ ಮಾಡ್ತಾ ಇದ್ದೀವಿ. ಈ ವಿಶ್ಲೇಷಣೆ ಮುಗಿಯುವಷ್ಟರಲ್ಲಿ ಧನುರಾಶಿಯವರ ಬಗ್ಗೆ ನಿಮಗಿದ್ದ ಕಲ್ಪನೆ ಸಂಪೂರ್ಣವಾಗಿ ಬದಲಾಗಿರುತ್ತೆ. ಸಾಮಾನ್ಯವಾಗಿ ಒಂದು ಮಾತಿದೆ, ಯಾರು ಎಲ್ಲರನ್ನೂ ರಂಜಿಸ್ತಾರೋ, ಯಾರು ಯಾವಾಗ್ಲೂ ಜೋರಾಗಿ ನಗ್ತಾರೋ ಅವರ ಎದೆಯಲ್ಲೇ ಅತಿ ಹೆಚ್ಚು ಹೇಳಲಾಗದ ನೋವು ಅಡಗಿರುತ್ತೆ ಅಂತ. ಈ ಮಾತು ಧನುರಾಶಿಯವರ ಪಾಲಿಗೆ ಅಕ್ಷರಶಃ ಸತ್ಯ. ಸಮಾಜ ಅವರನ್ನು ಹೆಜ್ಜೆ ಹೆಜ್ಜೆಗೂ ಅಪಾರ್ಥ ಮಾಡ್ಕೊಳುತ್ತೆ. ಸುತ್ತಲೂ ನೂರಾರು ಜನರಿದ್ರೂ, ಎಲ್ಲರೂ ಇವರನ್ನು ಇಷ್ಟಪಟ್ರೂ, ಇವರ ಆತ್ಮ ಮಾತ್ರ ಯಾರಿಗೂ ಕಾಣದ ಒಂದು ವಿಶಿಷ್ಟವಾದ ಒಂಟಿತನವನ್ನು ಅನುಭವಿಸ್ತಾ ಇರುತ್ತೆ. ಈ ನೋವನ್ನು ಅವರು ಯಾರಿಗೂ ಹೇಳ್ಕೊಡಲ್ಲ, ತಮ್ಮೊಳಗೆ ಹುದುಗಿಸಿಟ್ಟುಕೊಂಡು ಹೊರಗಡೆ ಮಾತ್ರ ಆ ಮುಗ್ಧ ನಗುವನ್ನು ಬೀರುತ್ತಾರೆ. ನಾವು ಹೊರಗಡೆ ನೋಡುವ ಅವರ ಆ ಉತ್ಸಾಹ ಇದೆಯಲ್ಲ, ಅದು ಕೇವಲ ಹಿಮಗಡ್ಡೆಯ ತುದಿಯಷ್ಟೇ. ಇವರನ್ನು ಆಳುವ ಗುರುಗ್ರಹ ಇವರಿಗೆ ಅತ್ಯಂತ ವಿಶಾಲವಾದ ದೃಷ್ಟಿಕೋನವನ್ನು ಕೊಟ್ಟಿರುತ್ತೆ. ಎಲ್ಲಿಗೆ ಹೋದರೂ ಅಲ್ಲಿನ ವಾತಾವರಣವನ್ನು ಲವಲವಿಕೆಯಿಂದ ಇಡುವ ಶಕ್ತಿ ಇವರಿಗಿರುತ್ತೆ. ತಮ್ಮ ಸುತ್ತಲಿರುವ ಜನರಲ್ಲಿ ಭರವಸೆಯ ಬೆಳಕನ್ನು ಮೂಡಿಸುವುದು ಇವರ ಸಹಜ ಗುಣ. ಆದ್ರೆ ನಾವು ಅಂದುಕೊಂಡಷ್ಟು ಅವರ ಬದುಕು ಸರಳವಾಗಿಲ್ಲ. ಈ ಅದ್ಭುತವಾದ ಉತ್ಸಾಹದ ಮುಖವಾಡದ ಹಿಂದೆ ಒಂದು ಆಶ್ಚರ್ಯ ರಹಸ್ಯ ಅಡಗಿದೆ. ಅದೇನು ಅಂತ ನೋಡೋಣ. ಅವರ ಮನಸ್ಸು ಹೇಗಿರುತ್ತೆ ಅಂದ್ರೆ, ಒಂದು ಕಡೆ ಸದಾ ಹೊಸತನವನ್ನು ಬಯಸುವ, ಬದಲಾವಣೆಯನ್ನು ಇಷ್ಟಪಡುವ ಹೊಸ ಅಲೆಯ ತುಡಿತ, ಇನ್ನೊಂದು ಕಡೆ ವಿಪರೀತವಾಗಿ ಯೋಚಿಸುವ ಓವರ್ ಥಿಂಕಿಂಗ್ ಅಭ್ಯಾಸ ಮತ್ತು ಕಾಡುವ ಆಂತರಿಕ ಶೂನ್ಯತೆ. ಅವರು ಸದಾ ಟ್ರಾವೆಲ್ ಮಾಡೋಕೆ, ಹೊಸ ಅನುಭವಗಳನ್ನು ಹುಡುಕಿಕೊಂಡು ಓಡೋಕೆ ಒಂದು ರಹಸ್ಯ ಕಾರಣ ಇದೆ ಗೊತ್ತಾ? ಒಂದೇ ಕಡೆ ನಿಶ್ಚಲವಾಗಿರುವುದು ಅಥವಾ ಒಂದೇ ರೂಟೀನ್ನಲ್ಲಿ ಸಿಕ್ಕಾಕೊಡುವುದು ಅವರಿಗೆ ಉಸಿರುಗಟ್ಟಿಸಿದ ಹಾಗೆ ಆಗುತ್ತೆ. ಆ ನಿಶ್ಚಲತೆಯ ಭಯವೇ ಅವರನ್ನು ಸದಾ ಚಲಿಸುವಂತೆ ಮಾಡ್ತಿರುತ್ತೆ. ನಿಂತ್ರೆ ಎಲ್ಲಿ ತಮಗೆ ತಮ್ಮದೇ ಶೂನ್ಯತೆ ಕಾಡುತ್ತೋ ಅನ್ನೋ ಭಯ ಅವರದು. ಅವರ ದಿನನಿತ್ಯದ ನಡವಳಿಕೆಗಳ ಹಿಂದಿರೋ ನೈಜ ಮಾನಸಿಕ ಹಿನ್ನೆಲೆಯನ್ನ ಅರ್ಥ ಮಾಡ್ಕೊಂಡ್ರೆ ನೀವು ನಿಜಕ್ಕೂ ಆಶ್ಚರ್ಯಪಡ್ತೀರಾ. ಉದಾಹರಣೆಗೆ, ಅವರ ಫೇಮಸ್ ಹಾಸ್ಯ ಪ್ರಜ್ಞೆಯನ್ನೇ ತೆಗೆದುಕೊಳ್ಳಿ. ಎಂತಹ ಸೀರಿಯಸ್ ಅಥವಾ ಸಂಕಷ್ಟದ ಸಮಯದಲ್ಲೂ ಅವರು ಒಂದು ತಮಾಷೆ ಮಾಡಿ ವಾತಾವರಣವನ್ನ ಹಗುರ ಮಾಡಬಲ್ಲರು. ಆದರೆ ಇಲ್ಲಿ ನಿಜವಾದ ಸತ್ಯ ಶುರುವಾಗ್ತದೆ. ಇವರ ಈ ಹಾಸ್ಯ ಪ್ರಜ್ಞೆ ಇದೆಯಲ್ಲ, ಅದು ವಾಸ್ತವದಲ್ಲಿ ಅವರ ಅತ್ಯಂತ ಬಲವಾದ ಡಿಫೆನ್ಸ್ ಮೆಕ್ಯಾನಿಸಂ. ಅಂದ್ರೆ ತಮ್ಮ ಆಂತರಿಕ ನೋವುಗಳನ್ನ, ಮಾನಸಿಕ ತಳಮಳಗಳನ್ನ ಜಗತ್ತಿಗೆ ಗೊತ್ತಾಗದಂತೆ ಮುಚ್ಚಿಡಲು ಅವರು ಬಳಸುವ ಒಂದು ರಕ್ಷಣಾ ಕವಚವಿದು. ಈಗ ನಾವು ಈ ವಿಶ್ಲೇಷಣೆಯ ಅತ್ಯಂತ ಕುತೂಹಲಕಾರಿ ಹಾಗೂ ಗಂಭೀರ ಘಟ್ಟಕ್ಕೆ ಇಳಿತಿದ್ದೇವೆ. ಹೊರಗಿನ ಜಗತ್ತಿಗೆ ಅವರು ಎಷ್ಟೇ ಧೈರ್ಯವಂತರಾಗಿ, ಯಾರ ಹಂಗೂ ಇಲ್ಲದ ಸ್ವತಂತ್ರರಾಗಿ ಕಂಡ್ರೂ, ಅವರ ಸುಪ್ತ ಮನಸ್ಸಿನ ಆಳದಲ್ಲಿ ಯಾರಿಗೂ ಕಾಣದ ಒಂದು ಬೇರೆದೇ ಆದ ಕತ್ತಲೆಯ ಪ್ರಪಂಚವಿದೆ. ಆ ಪ್ರಪಂಚ ಹೇಗಿರುತ್ತೆ ಅಂದ್ರೆ, ನೋಡೋಕೆ ಈ 1% ಅನ್ನೋದು ಬಹಳ ಚಿಕ್ಕ ಸಂಖ್ಯೆ ಅನ್ಸಬಹುದು. ಆದ್ರೆ ಧನುರಾಶಿಯವರ ಪಾಲಿಗೆ ಈ 1% ಕತ್ತಲೆಯೇ ಅವರ ಸೂಕ್ಷ್ಮವಾದ ಆಂತರಿಕ ಜಗತ್ತನ್ನು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಹೊರಗಡೆ ಅಷ್ಟೊಂದು ಗಟ್ಟಿಗರಂತೆ ಕಾಣುವ ಇವರ ಹೃದಯ ಒಳಗಡೆ ಹೂವಿಗಿಂತ ಮೃದು. ಯಾರಾದ್ರೂ ತಮ್ಮನ್ನು ಅಪಾರ್ಥ ಮಾಡ್ಕೊಳ್ತಾರಾ ಅಥವಾ ನೇರವಾಗಿ ರಿಜೆಕ್ಟ್ ಮಾಡ್ತಾರಾ ಅನ್ನೋ ಭಯ ಅವರನ್ನು ಸದಾ ಕಾಡುತ್ತಿರ್ತದೆ. ಅವರ ಎಷ್ಟೋ ವಿಚಿತ್ರ ಹಾಗೂ ಗೊಂದಲಮಯ ನಿರ್ಧಾರಗಳ ಹಿಂದೆ ಈ ತಿರಸ್ಕಾರದ ಭಯವೇ ದೊಡ್ಡ ಪಾತ್ರ ಪ್ಲೇ ಮಾಡ್ತಾ ಇರುತ್ತೆ. ಮಾತು ತುಂಬ, ಇದೊಂದು ಅತ್ಯಂತ ಸುಂದರವಾದ ಆದ್ರೆ ಅಷ್ಟೇ ಭಾರವಾದ ಪರಿಕಲ್ಪನೆ. ಭಾವನೆಗಳು ಎದೆಯಲ್ಲಿ ಕಡಲಂತೆ ಉಕ್ಕಿ ಬರ್ತಾ ಇರುತ್ತೆ. ಆದ್ರೆ ಅದನ್ನಿನ್ನೊಬ್ಬರಿಗೆ ವಿವರಿಸೋಕೆ ಪದಗಳೇ ಸಿಗದಿರೋ ಒಂಟಿತನ ಇದೆಯಲ್ಲ, ಅದು ಅಷ್ಟು ಸುಲಭವಲ್ಲ. ಸುತ್ತಲೂ ನೂರಾರು ಸ್ನೇಹಿತರಿರ್ತಾರೆ, ಪಾರ್ಟಿ ಮಾಡ್ತಿರ್ತಾರೆ, ಆದ್ರೆ ತನ್ನ ಈ ಭಾರವಾದ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋರು ಯಾರೂ ಇಲ್ವಲ್ಲ ಅನ್ನೋ ನೋವು ಅವರನ್ನ ಒಳಗೊಳಗೆ ಕೊರೆಯುತ್ತಿರುತ್ತೆ. ಪ್ರತಿ ಧನುರಾಶಿಯವರು ತಮ್ಮ ಜೀವಿತಾವಧಿಯಲ್ಲಿ ಅನುಭವಿಸುವ ಅತಿದೊಡ್ಡ ಮೌನರೋಧನ ಇದು. ಇದೆಲ್ಲದರ ಪ್ರಭಾವ ಅವರ ಸಂಬಂಧಗಳ ಮೇಲೆ ಹೇಗೆ ಬೀಳುತ್ತೆ ಅನ್ನೋದು ಇನ್ನೊಂದು ದೊಡ್ಡ ಕಥೆ. ಪ್ರೀತಿ, ಬಾಂಧವ್ಯ ಮತ್ತು ರಿಲೇಶನ್ಶಿಪ್ಗಳನ್ನು ಮೇಂಟೈನ್ ಮಾಡುವಲ್ಲಿ ಅವರು ಯಾಕೆ ಇಷ್ಟೊಂದು ಒದ್ದಾಡ್ತಾರೆ? ಬೇರೆಯವರ ಕಣ್ಣಿಗೆ ಅವರು ಯಾಕೆ ಅಷ್ಟು ನಿಗೂಢರಾಗಿ, ಕನ್ಫ್ಯೂಸಿಂಗ್ ಆಗಿ ಕಾಣ್ತಾರೆ ಅನ್ನೋದನ್ನ ಈಗ ಡಿಕೋಡ್ ಮಾಡೋಣ. ನಿಮ್ಮಲ್ಲಿ ಎಷ್ಟೋ ಜನ ಈ ಪ್ರಶ್ನೆಯನ್ನ ಕೇಳ್ಕೊಂಡಿರ್ಬೋದು. ಎಲ್ಲವೂ ಪರ್ಫೆಕ್ಟ್ ಆಗಿದೆ,
ಸಂಬಂಧ ಅತ್ಯಂತ ಸುಂದರವಾಗಿದೆ ಅಂತ ನೀವು ಅಂದ್ಕೊಳ್ಳುವಾಗಲೇ ಧನುರಾಶಿಯವರು ಇದ್ದಕ್ಕಿದ್ದಂತೆ ಸಂಪೂರ್ಣವಾಗಿ ಸೈಲೆಂಟ್ ಆಗಿ ನಿಮ್ಮಿಂದ ದೂರ ಸರಿದ್ಬಿಡ್ತಾರೆ. ಯಾಕೆ ಹೀಗ್ ಮಾಡ್ತಾರೆ, ಏನಾಯ್ತು ಅವರಿಗೆ ಅಂತ ನೀವು ತಲೆ ಕೆಡಿಸ್ಕೊಡ್ತಾ ಇರ್ತೀರಾ. ನಿಮ್ಮ ಈ ವರ್ಷಗಳ ಗೊಂದಲಕ್ಕೆ ಉತ್ತರ ನೀಡುವ ಆ ಮನೋವೈಜ್ಞಾನಿಕ ರಹಸ್ಯವನ್ನ ಈಗ ನಾನು ರಿವೀಲ್ ಮಾಡ್ತಾ ಇದ್ದೀನಿ, ಕೇಳಿ. ಮನೋವಿಜ್ಞಾನದಲ್ಲಿ ಇದನ್ನ ಅವಾಯ್ಡೆಂಟ್ ಅಟ್ಯಾಚ್ಮೆಂಟ್ ಅಥವಾ ಫಿಯರ್ಫುಲ್ ಅವಾಯ್ಡೆಂಟ್ ಶೈಲಿ ಅಂತ ಕರೀತಾರೆ. ನೋಡಿ, ಅವರಿಗೆ ಯಾರಿಗಾದ್ರೂ ಹತ್ತಿರವಾಗಬೇಕು, ಪ್ರೀತಿ ಸಿಗಬೇಕು ಅಂತ ತೀವ್ರವಾದ ಆಸೆ ಇರುತ್ತೆ. ಆದರೆ ಆ ಸಂಬಂಧ ಗಟ್ಟಿಯಾಗ್ತಿದ್ದಂತೆ ತಮ್ಮ ವ್ಯಕ್ತಿಕ ಜಾಗವನ್ನು, ತಮ್ಮ ಪ್ರೀತಿಯ ಸ್ವಾತಂತ್ರ್ಯವನ್ನು ಕಳ್ಕೊಳ್ತೀವಾ ಅನ್ನೋ ವಿಪರೀತ ಭಯ ಶುರುವಾಗತ್ತೆ. ಅವರು ಹೀಗೆ ಇದ್ದಕ್ಕಿದ್ದಂತೆ ನಿಮ್ಮಿಂದ ದೂರ ಸರಿಯೋದು ಅಹಂಕಾರದಿಂದಲೋ ಅಥವಾ ನಿಮ್ಮ ಮೇಲಿನ ಕೋಪದಿಂದಲೋ ಅಲ್ಲ. ಬದಲಾಗಿ ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳುವ ಭಯದಿಂದ ತಪ್ಪಿಸಿಕೊಳ್ಳಲು ಮಾಡುವ ಒಂದು ಸರ್ವೈವಲ್ ಇನ್ಸ್ಟಿಂಕ್ಟ್ ಇದು ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ರಿಲೇಶನ್ಶಿಪ್ನಲ್ಲಿ ಇವರ ಲೆಕ್ಕಾಚಾರವೇ ಬೇರೆ. ಆರಂಭದಲ್ಲಿ ಅತೀ ವೇಗವಾಗಿ ತುಂಬಾ ಇಂಟೆನ್ಸ್ ಆಗಿ ಪ್ರೀತಿಯಲ್ಲಿ ಬೀಳ್ತಾರೆ. ಆದ್ರೆ ಸಂಬಂಧ ಸ್ವಲ್ಪವೂ ಉಸಿರುಗಟ್ಟಿಸುವಂತೆ ಅನ್ನಿಸಿದ್ರೆ ಸಾಕು, ತಕ್ಷಣ ಘೋಸ್ಟಿಂಗ್ ಮಾಡ್ತಾರೆ. ಅಂದ್ರೆ ಕಂಪ್ಲೀಟ್ ಸೈಲೆಂಟ್ ಆಗಿ ಕಣ್ಮರೆಯಾಗ್ತಾರೆ. ಇವರ ಪಾಲಿಗೆ ಪ್ರೀತಿ ಅಂದ್ರೆ ಕಾಂಪ್ರಮೈಸ್ ಅಲ್ಲ, ಒಂದೋ ಪೂರ್ತಿ ನಂಬಿಕೆಯಿಂದ ಇರಬೇಕು, ಇಲ್ಲವೇ ಪೂರ್ತಿ ಹೊರಗಡೆ ಬರಬೇಕು. ಉಸಿರುಗಟ್ಟುವ ಬಂಧನದಲ್ಲಿ ನರಳಿ ಬದುಕುವುದಕ್ಕಿಂತ ಒಂಟಿಯಾಗಿರುವುದೇ ಬೆಸ್ಟ್ ಅನ್ನೋದು ಇವರ ಅಚಲವಾದ ನಿರ್ಧಾರ. ಇನ್ನು ಸಮಾಜ ಇವರನ್ನು ನೋಡುವ ರೀತಿನೇ ಬೇರೆ. ಇವರ ನೇರವಾದ ನುಡಿಗಳು, ಮುಚ್ಚುಮರೆಯಿಲ್ಲದ ಕಟುವಾದ ಸತ್ಯಗಳು ಹೇಗೆ ಇವರನ್ನೇ ಸಂಕಷ್ಟಕ್ಕೆ ಸಿಲುಕಿಸ್ತವೆ ಅನ್ನೋದನ್ನು ನೋಡಿದ್ರೆ ನಿಮ್ಗೆ ನಿಜಕ್ಕೂ ಆಶ್ಚರ್ಯವಾಗುತ್ತೆ. ಮುಳ್ಳನ್ನು ಮುಳ್ಳೆನಿಂದಲೇ ತೆಗಿಬೇಕು ಅಂತಾರಲ್ಲ, ಈ ಮಾತು ಧನುರಾಶಿಯವರ ವ್ಯಕ್ತಿತ್ವಕ್ಕೆ ಹೇಳಿ ಮಾಡಿಸಿದಂತಿದೆ. ಸತ್ಯವನ್ನು ಸಕ್ಕರೆ ಸೌರಿ ಪಾಲಿಷ್ ಮಾಡಿ ಹೇಳೋಕೆ ಅವರಿಗೆ ಖಂಡಿತ ಬರಲ್ಲ. ಇದ್ದದ್ದನ್ನು ಇದ್ದ ಹಾಗೆ ನೇರವಾಗಿ ಹೇಳೋ ಇವರ ಪ್ರವೃತ್ತಿಯನ್ನು ನೋಡಿ ಜನ ಇವರಿಗೆ ಅಹಂಕಾರಿ, ಕರುಣೆ ಇಲ್ಲದವರು ಅಂತ ಪಟ್ಟ ಕಟ್ಬಿಡ್ತಾರೆ. ಆದರೆ ವಾಸ್ತವದಲ್ಲಿ ಈ ಫಿಲ್ಟರ್ ಇಲ್ಲದ ಪ್ರಾಮಾಣಿಕತೆಯೇ ಅವರು ನಿಮ್ಗೆ ನೀಡುವ ಅತ್ಯುನ್ನತ ಮಟ್ಟದ ಗೌರವ. ಸತ್ಯ ಎಷ್ಟೇ ಕಹಿಯಾಗಿದ್ರೂ ಅದನ್ನು ನೇರವಾಗಿ ಹೇಳುವುದೇ ನಿಜವಾದ ಪ್ರೀತಿ ಅಂತ ಅವರು ನಂಬುತ್ತಾರೆ. ಸಮಾಜ ಇವರ ಬಗ್ಗೆ ಮಾಡಿಕೊಂಡಿರೋ ಅತಿದೊಡ್ಡ ತಪ್ಪು ಕಲ್ಪನೆ ಅಂದ್ರೆ ಇವರ ಮೌನವಲ್ಲೂ ತಿರಸ್ಕಾರ ಅಂತ ಭಾವಿಸೋದು. ಆದ್ರೆ ಇಲ್ಲೊಂದು ಅಚ್ಚರಿಯ ಸತ್ಯವಿದೆ. ತಮ್ಮದೇ ಆದ ಮಾನಸಿಕ ಶಾಂತಿಗಾಗಿ ಅವರು ಮೌನಕ್ಕೆ ಶರಣಾಗ್ತಾರೆ ಹೊರತು ಬೇರೆಯವರನ್ನು ಕಡೆಗಣಿಸೋಕಲ್ಲ. ಇವರ ಮೌನ ನಿಜಕ್ಕೂ ಬಂಗಾರ. ಅದು ಇತರರಿಗೆ ನೋವು ಮಾಡದಿರಲು ಇವರು ಬಳಸುವ ಒಂದು ರಕ್ಷಣಾ ಕವಚವೇ ಹೊರತು ಬೇರೆಯವರನ್ನು ಘಾಸಿಗೊಳಿಸುವ ಅಸ್ತ್ರ ಖಂಡಿತ ಅಲ್ಲ. ಇದನ್ನ ಅರ್ಥ ಮಾಡಿಕೊಂಡ್ರೆ ಮಾತ್ರ ಧನುರಾಶಿಯವರ ನೈಜ ಪ್ರೀತಿ ನಿಮ್ಗೆ ಅರ್ಥವಾಗೋಕೆ ಸಾಧ್ಯ. ಇಷ್ಟೆಲ್ಲ ಕಷ್ಟ, ಅಪಾರ್ಥ, ಮಾನಸಿಕ ಸಂಘರ್ಷಗಳ ಮಧ್ಯೆಯೂ ಇವರು ಹೇಗೆ ಸರ್ವೈವ್ ಆಗ್ತಾರೆ ಗೊತ್ತಾ? ಇಲ್ಲಿದೆ ನೋಡಿ ಈ ವಿಶ್ಲೇಷಣೆಯ ಅತ್ಯಂತ ಸ್ಫೂರ್ತಿದಾಯಕವಾದ ಘಟ್ಟ. ಇವರಲ್ಲಿ ಅಡಗಿರುವ ಅತೀ ದೊಡ್ಡ ಸೂಪರ್ ಪವರ್ ಬಗ್ಗೆ ಈಗ ನಾನು ಹೇಳ್ತೀನಿ. ಜೀವನ ಇವರನ್ನು ಎಷ್ಟೇ ಬಾರಿ ನೆಲಕ್ಕೆ ಅಪ್ಪಳಿಸಲಿ, ಎಂತಹ ಘೋರ ವೈಫಲ್ಯವನ್ನೇ ಇವರು ಎದುರಿಸಲಿ, ಇವರಲ್ಲಿರುವ ಆ ಅಸಾಧಾರಣ ಆಂತರಿಕ ಶಿಸ್ತು ಇದೆಯಲ್ಲ, ಅದು ಇವರನ್ನು ಮತ್ತೆ ಮೇಲೆತ್ತುತ್ತದೆ. ತಮ್ಮನ್ನು ತಾವು ಕಂಪ್ಲೀಟ್ ಶೂನ್ಯದಿಂದ ಮರುಸೃಷ್ಟಿಸಿಕೊಳ್ಳುವ, ಬೂದಿಯಿಂದ ಫೀನಿಕ್ಸ್ ಹಕ್ಕಿಯಂತೆ ಮತ್ತೆ ಮತ್ತೆ ಎದ್ದು ಬರುವ ದೈವಿಕ ಶಕ್ತಿ ಇವರಿಗಿದೆ. ಸೋಲನ್ನು ಕೇವಲ ಒಂದು ಪಾಠವನ್ನಾಗಿ ಸ್ವೀಕರಿಸಿ ಮತ್ತೆ ಹೊಸ ಉತ್ಸಾಹದಿಂದ ಮುನ್ನುಗ್ಗುವ ಇವರ ಪರಿಯೇ ಅದ್ಭುತ. ಇದೇ ಅವರ ಅಸಲಿ ಗೆಲುವು. ಬೆವರು ಸುರಿಸಿ ಕಷ್ಟಪಟ್ಟು ಉನ್ನತ ಸ್ಥಾನಕ್ಕೆ ಬಂದವನೋ ಜೀವನದಲ್ಲಿ ಯಾವತ್ತೂ ಸೋಲುವುದಿಲ್ಲ. ಈ ಮಾತು ಇವರಿಗೆ ಎಷ್ಟು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂದ್ರೆ ಜ್ಯೋತಿಷ್ಯಶಾಸ್ತ್ರದಲ್ಲಿ ಇವರನ್ನು ಧರ್ಮಯೋಗಿಗಳು ಅಂತಾನೆ ಕರೀತಾರೆ. ಯಾಕೆ ಗೊತ್ತಾ? ಎಂತಹ ಕತ್ತಲೆಯ ಕಷ್ಟದ ಸಮಯ ಬಂದರೂ ಇವರು ತಮ್ಮ ಮೂಲ ತತ್ವಗಳನ್ನು, ನೈತಿಕತೆಯನ್ನು ಬಿಟ್ಟುಕೊಡುವುದಿಲ್ಲ. ಇಡೀ ಪ್ರಪಂಚವೇ ಎದುರಾದರೂ ಸರಿ, ತಮ್ಮ ಧರ್ಮದ ದಾರಿಯಲ್ಲಿ ಒಂಟಿಯಾಗಿ ಸಾಗುವ ಇವರ ಈ ಗುಣವೇ ಇವರ ಅತ್ಯಂತ ದೊಡ್ಡ ಆಂತರಿಕ ಶಕ್ತಿ. ಈ ಇಡೀ ಜೀವನದ ಚಂಚಲತೆಯ ಪ್ರಯಾಣ, ಈ ಹೋರಾಟ ಎಲ್ಲವೂ ಅಂತಿಮವಾಗಿ ಎಲ್ಲಿಗೆ ಹೋಗಿ ತಲುಪುತ್ತೆ, ಇವರ ನೈಜ ಗುರಿ ಏನು ಅನ್ನೋದನ್ನು ನಾವು ಅರಿತುಕೊಳ್ಳಲೇಬೇಕು. ಇವರ ಜೀವನದ ಪಯಣವನ್ನು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ. ದಶಕಗಳ ಕಾಲದ ಚಡಪಡಿಕೆ, ಕೇವಲ ದುಡ್ಡು ಮತ್ತು ಉದ್ಯೋಗಕ್ಕಿಂತ ಮಿಗಿಲಾದ ಜೀವನದ ಉದ್ದೇಶವನ್ನು ಹುಡುಕುವ ತುಡಿತ, ಮತ್ತು ಅಂತಿಮವಾಗಿ ಸೌಖ್ಯ ಅಂದರೆ ಸಂಪೂರ್ಣ ಆಂತರಿಕ ಶಾಂತಿಯನ್ನು ಕಂಡುಕೊಳ್ಳುವ ಹಂತ. ಹೌದು, ಇವರ ಪ್ರಯಾಣ ಕೇವಲ ಈ ಭೌತಿಕ ಪ್ರಪಂಚವನ್ನು ಸುತ್ತುವುದಲ್ಲ, ಬದಲಾಗಿ ತಮ್ಮ ಅಂತರಂಗದೊಳಗೆ ಇಳಿದು ಅಲ್ಲಿನ ನಿಶ್ಚಲತೆಯನ್ನು ಮತ್ತು ಜ್ಞಾನವನ್ನು ಕಂಡುಕೊಳ್ಳುವ ಒಂದು ಬೃಹತ್ ಆಧ್ಯಾತ್ಮಿಕ ಪಯಣ. ಇದೇ ಅವರ ಅಂತಿಮ ಡೆಸ್ಟಿನೇಷನ್. ನಾವು ಅರ್ಥ ಮಾಡಿಕೊಳ್ಬೇಕಾದ ಕೊನೆಯ ಹಾಗೂ ಅತ್ಯಂತ ದೊಡ್ಡ ಸತ್ಯ ಇದು. ಇವರ ಅಸ್ತಿತ್ವಕ್ಕೆ ಒಂದು ದಿವ್ಯವಾದ ಅರ್ಥವಿದೆ. ಇವರು ಕೇವಲ ಟ್ರಾವೆಲರ್ಸ್ ಅಥವಾ ಸಾಹಸಿಗಳಲ್ಲ. ಈ ಜಗತ್ತನ್ನು ಬೆಳಗುವ, ಬ್ರಹ್ಮಾಂಡಲ ಸತ್ಯವನ್ನು ಹೊತ್ತು ತರುವ ಬೆಳಕಿನ ಕಿರಣಗಳು ಇವರು.
ತಮ್ಮ ಪ್ರಾಮಾಣಿಕತೆ ಹಾಗೂ ಸತ್ಯಾನ್ವೇಷಣೆಯಿಂದ ಈ ಜಗತ್ತನ್ನು ಇನ್ನಷ್ಟು ಉತ್ತಮವಾದ ಹಾಗೂ ಪ್ರಾಮಾಣಿಕವಾದ ಸ್ಥಳವನ್ನಾಗಿ ಮಾಡುವ ಅದ್ಭುತ ಶಕ್ತಿ ಇವರಲ್ಲಿದೆ. ಇವರ ಉಪಸ್ಥಿತಿಯೇ ಸುತ್ತಲಿನ ಜನರಿಗೊಂದು ಪಾಸಿಟಿವ್ ಎನರ್ಜಿಯನ್ನು ತಂದುಕೊಡುತ್ತೆ. ಹಾಗಾದ್ರೆ ಈ ಸಮಾಜ ಇನ್ನಾದ್ರೂ ಇವರ ದೊಡ್ಡ ನಗುವಿನ ಆಚೆಯಿರುವ ಇವರ ಪವಿತ್ರವಾದ ಮೌನವನ್ನು, ಇವರ ಒಳತಳಮಳಗಳನ್ನು ಅರ್ಥ ಮಾಡ್ಕೊಳ್ಳುತ್ತಾ? ಇದು ನಮ್ಮೆಲ್ಲರ ಮುಂದಿರುವ ಅತಿದೊಡ್ಡ ಪ್ರಶ್ನೆ. ನೀವೇನಾದ್ರೂ ಧನುರಾಶಿಯವರಾಗಿದ್ರೆ ಅಥವಾ ನಿಮ್ಮ ಜೀವನದಲ್ಲಿ ಧನುರಾಶಿಯವರು ಯಾರಾದ್ರೂ ಇದ್ರೆ ಖಂಡಿತ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಈ ವಿಶ್ಲೇಷಣೆ ನಿಮ್ಗೆ ಕನೆಕ್ಟ್ ಆಗಿದ್ರೆ ದಯವಿಟ್ಟು ಯಾರು ನಿಮ್ಮನ್ನು ಅಪಾರ್ಥ ಮಾಡಿಕೊಂಡಿದ್ದಾರೋ ಅವರಿಗೆ ಇದನ್ನ ಶೇರ್ ಮಾಡಿ. ಅವರಿಗೂ ನಿಜವಾದ ನೀವು ಯಾರು ಅಂತ ತಿಳಿಯಲಿ. ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ಬಾರಿ ಇನ್ನೊಂದು ಕುತೂಹಲಕಾರಿ ವಿಷಯದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ.